ಎಲ್ಲ ನನ್ನ ಪ್ರಿಯ ಪ್ರೇಕ್ಷಕರಿಗೆ ನಮಸ್ಕಾರ. ಎಲ್ಲ ಕ್ಷೇಮವಾಗಿದ್ದೀರಾ ಅಂತ ಭಾವಿಸ್ತೀನಿ. ಹೌದು, ನಮ್ಮ ಜೀವನದಲ್ಲಿ ನಾವು ಯಾವಾಗಲೂ ಸರಿಯಾದ ಪಾತ್ರವನ್ನ ಕೆಲವೊಂದು ಬಾರಿ ನಿರ್ವಹಿಸಬೇಕಾಗತ್ತೆ. ಹಾಗೇನೆ ಒಂದು ಕುಟುಂಬಕ್ಕೆ, ಸಮಾಜದಲ್ಲಿ ಒಂದು ಕುಟುಂಬಕ್ಕೆ ಒಬ್ಬ ತಂದೆಯ ಪಾತ್ರ ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿರ್ತಕ್ಕಂಥ ಒಂದು ಪುಟ್ಟ ಸ್ಟೋರಿಯನ್ನ ನಾನಿಲ್ಲಿ ನಿಮಗೆ ಹೇಳೋದಕ್ಕೆ ಬಂದಿದ್ದೀನಿ. ಕೊನೆಗೆ ಒಂದು ಪ್ರಶ್ನೆಯನ್ನ ಕೇಳ್ತೀನಿ, ಅದಕ್ಕೆ ಉತ್ತರ ನೀವೇನು ಅಂತೇಳಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಒಬ್ಬ ಮಿಲಿಟರಿ ಕಮಾಂಡರ್ ಇರ್ತಾನೆ. ಅವನಿಗೆ ಒಬ್ಬ ಮಗಳು ಕೂಡ ಇರ್ತಾಳೆ. ತುಂಬಾ ಖುಷಿಯಾಗಿರ್ತಾಳೆ, ಯಾವಾಗ್ಲೂ ಸೂಪರ್ ಆಕ್ಟಿವ್ ಆಗಿರ್ತಾಳೆ, ಮತ್ತೆ ನೋಡೋದಕ್ಕೂ ತುಂಬಾ ಚೆಲುವೆ ಆಗಿದ್ಲು. ಕಮಾಂಡರ್ ತನ್ನ ಉಗ್ರ ಮತ್ತು ಶಿಸ್ತಿಗೆ ತುಂಬಾ ಹೆಸರಾಗಿದ್ದ. ಅಂದ್ರೆ ಅವನು ತುಂಬಾ ಉಗ್ರ ರೂಪಿತರ, ಯಾವಾಗ್ಲೂ ಸ್ಟ್ರಿಕ್ಟ್ ಆಗಿರೋದು, ಮುಖ ಗಂಟಾಕೊಂಡಿರೋದು, ಆ ರೀತಿಯಾಗಿದ್ದ. ಅದಕ್ಕೆ ತುಂಬಾ ಹೆಸರುವಾಸಿಯಾಗಿದ್ದ. ಅವನನ್ನ ಯಾರು ನೋಡಿದ್ರು ಕೂಡ ಹೆದರ್ತಾ ಇದ್ಲು. ಹೀಗೆ ಮಗಳು ತುಂಬಾ ಚೇಷ್ಟೆ ಮಾಡ್ತಾ ಇದ್ಲು ಮನೇಲಿ. ತಾಯಿ ಅದನ್ನ ನೋಡಿ ನೋಡಿ ಬೇಸತ್ತು ಹೋಗ್ಬಿಟ್ಟಿತ್ತು. ಅವಾಗ ಒಂದ್ ದಿವಸ ಏನ್ ಮಾಡ್ತಾಳೆ ಅಂದ್ರೆ, ಅವಳು ತಾಯಿ ಕರೀತಾಳೆ, ತನ್ನ ಗಂಡನನ್ನ ಕರೆದ್ಬಿಟ್ಟು ಹೇಳ್ತಾಳೆ, ನೀವು ಒಬ್ಬ ಶಿಸ್ತಿನ ಸಿಪಾಯಿ ಆಗಿದ್ದೀರಾ, ತುಂಬಾ ಸ್ಟ್ರಿಕ್ಟ್ ಆಗಿದ್ದೀರಾ ಹೊರಗಡೆ ಜನಗಳಿಗೆ, ಆದ್ರೆ ಏನ್ ಪ್ರಯೋಜನ ಬಂತು? ನಿಮ್ ಮಗಳು ನೋಡಿ ಎಷ್ಟು ತುಂಟಿ ಅವಳು, ತುಂಬಾ ತಲೆಹರಟೆ ಅವಳು, ಅವಳಿಗೆ ನೀವ್ ಯಾಕೆ ಸ್ವಲ್ಪ ಶಿಸ್ತನ್ನ ಕಲಿಸ್ಬಾರ್ದು ಅಂತ ಹೇಳ್ಬಿಟ್ಟು ಕರೆದು ಅವರಮ್ಮ ಗಂಡನಿಗೆ ಹೇಳ್ತಾಳೆ, ಕಮಾಂಡರ್ಗೆ. ಕಮಾಂಡರು ಏನ್ ಮಾಡ್ತಾನೆ, ಈ ವಿಷಯವನ್ನ ತುಂಬಾ ಗಂಭೀರವಾಗಿ ತಗೋತಾನೆ. ತುಂಬಾ ಗಂಭೀರವಾಗಿ ತಗೊಂಡ್ಬಿಟ್ಟು ತಮ್ಮ ಮಗಳನ್ನ ಕರೆದು ಹೀಗಂತ ಹೇಳ್ತಾನೆ, ಇವತ್ತಿಂದ ನೀನು ಬಹಳ ಶಿಸ್ತಿನಿಂದ ನಡ್ಕೋಬೇಕು ಮಗಳೇ ಅಂತ ಹೇಳ್ತಾನೆ. ಆಯ್ತಪ್ಪ ಅಂತ ಮಗಳು ಕೂಡ ಒಪ್ಕೋತಾಳೆ. ಆದ್ರೆ ಅಷ್ಟಕ್ಕೆ ನಿಲ್ಸಲ್ಲ. ಅವರಪ್ಪ ಏನ್ ಹೇಳ್ತಾನೆ ಅಂತಂದ್ರೆ, ನೋಡು ಮಗಳೇ, ಇನ್ಮೇಲೆ ನನ್ನನ್ನ ಅಪ್ಪ ಅಂತ ನೀನ್ ಕರಿಬಾರ್ದು, ಸರ್ ಅಂತ ಕರಿಬೇಕು. ಮತ್ತೆ ಏನೇ ಕೇಳೋದಾದ್ರೂ ಕೂಡ ಸರ್ ಅಂತಾನೆ ಹೇಳೇ ಪ್ರಾರಂಭ ಮಾಡ್ಬೇಕು. ಕೊನೆಗೆ ಮಾತನ್ನು ಮುಗಿಸುವಾಗ್ಲೂ ಕೂಡ ಸರ್ ಅಂತಾನೆ ಹೇಳ್ಬೇಕು ಅಂತ ಕಮಾಂಡ್ ಮಾಡ್ತಾನೆ ಮಗಳಿಗೆ. ಆಗ ಅವಳು ಆಯ್ತಪ್ಪ ಅಂತ ಒಪ್ಕೊಳ್ತಾಳೆ ಮಗಳು. ಅವಳಿಗೆ ಐಸ್ ಕ್ರೀಮ್ ಬೇಕಾಗಿರುತ್ತೆ. ಅವಾಗ ಸರ್, ನನಗೆ ಐಸ್ ಕ್ರೀಮ್ ಬೇಕು ಸರ್ ಅಂತ ಕೇಳ್ತಾಳೆ. ಹೀಗೆ ಪ್ರತಿಯೊಂದು ಮಾತನ್ನು ಕೂಡ ಸರ್ ಅಂತಾನೆ ಪ್ರಾರಂಭ ಮಾಡ್ತಾ ಇರ್ತಾಳೆ. ಮುಗಿಸುವಾಗ ನನಗೆ ಅದು ಬೇಕು ಸರ್ ಅಂತ ಹೇಳಿ ಕೊನೆಗೆ ಸರ್ ಅಂತಾನೆ ಮುಗಿಸ್ತಾ ಇರ್ತಾಳೆ. ಹೀಗೆ ಒಂದಿನ ಕಮಾಂಡರ್ ಏನ್ ಮಾಡ್ತಾನೆ, ಶಾಪಿಂಗ್ ಹೋಗ್ಬೇಕು ಅಂತ ಹೊರಡ್ತಾನೆ. ಆಗ ನಾನು ಬರ್ತೀನಿ ಅಂತ ಹೇಳಿ ಮಗಳು ಹಠ ಮಾಡಿ ಓಡ್ತಾಳೆ. ಅವಾಗ ಕಾರಲ್ಲಿ ಹೋಗಿ ಕುತ್ಕೋತಾರೆ. ಅವರಪ್ಪ ಕಮಾಂಡರು ಮಗಳನ್ನ ಕರ್ಕೊಂಡು ಹೋಗುವಾಗ ಅಲ್ಲೂ ಒಂದು ಕಂಡೀಷನ್ ಆಗ್ತಾನೆ. ಏನಂತಂದ್ರೆ, ನೋಡು, ನೀನ್ ನನ್ನ ಜೊತೆ ಕಾರಲ್ಲಿ ಬರ್ಬೇಕು ಅಂತಂದ್ರೆ ಹಿಂದ್ಗಡೆನೆ ಕೂರ್ಬೇಕು, ಕಾರಿನ ಹಿಂಬದಿಯಲ್ಲಿ ಕೂತ್ರೆ ಮಾತ್ರ ನೀನನ್ನ ಕರ್ಕೊಂಡು ಹೋಗೋದು ಶಾಪಿಂಗಿಗೆ ಅಂತ ಹೇಳ್ತಾನೆ. ಮಗಳು ಆಯ್ತು ಕರ್ಕೊಂಡು ಹೋಗ್ಲಿ ಅಂತ ಹೇಳ್ಬಿಟ್ಟು ಆಯ್ತಪ್ಪ ಅಂತ ಒಪ್ಕೊಂಡು ಹೋಗ್ತಾಳೆ. ಇಬ್ರು ಕೂಡ ದಾರಿಲಿ ಹೋಗ್ತಾ ಇರ್ತಾರೆ, ಪ್ರಯಾಣ ಮಾಡ್ತಾ ಇರ್ತಾರೆ. ಕಮಾಂಡರ್ಗೆ ಏನೋ ಒಂದು ಅನುಭವ ಆಗತ್ತೆ. ತಮ್ಮ ಕತ್ತಿನ ಹಿಂಭಾಗದಲ್ಲಿ ಒಂದು ಚಿಕ್ಕ ಕೈ ಬಂದು ಇರೋ ಹಾಗೆ ಭಾಸ ಆಗುತ್ತೆ ಅವನಿಗೆ. ಅದು ಮಗಳು ಅನ್ನೋದು ಅವನಿಗೆ ಗೊತ್ತಾಗತ್ತೆ. ಆದ್ರೆ ಮಗಳು ಕೂಡ ಆ ಕೈಯನ್ನ ಇಟ್ಟು ಏನೋ ಒಂದು ಮಾತನ್ನ ಅವಳು ಕೇಳ್ಕೊತಾಳ ಅವರಪ್ಪನ ಮುಂದೆ. ಏನಂತಂದ್ರೆ, ಅಪ್ಪ ಡ್ಯಾಶ್ 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 ಏನಂತ ಮಗಳು ಕೇಳ್ಕೊಂಡಿರ್ಬೋದು, ಏನನ್ನ ಹೇಳಿರ್ಬೋದು. ಇದು ನೀವು ನನಗೆ ಕಮೆಂಟ್ ಮಾಡಬೇಕಾಗಿರೋ ವಿಚಾರ. ಮಗಳು ಏನಂತ ಹೇಳಿರಬಹುದು ಅಂತ ನೀವು ದಯವಿಟ್ಟು ಕಮೆಂಟ್ ಮಾಡಿ. ಆ ಚಿಕ್ಕ ಹುಡುಗಿ ಏನು ಹೇಳಿರ್ಬಹುದು ಅಂತ. ಹೀಗೆ ಮಿಲಿಟರಿ ಕಮಾಂಡರ್ ಆಗಿರದೆ ತಂದೆ ಅಂತಕ್ಕಂಥವನು ತುಂಬಾ ಪ್ರೀತಿಯಿಂದ ನಡ್ಕೋಬೇಕಾಗತ್ತೆ. ಹೆಂಡತಿಗೂ ಕೂಡ ತುಂಬಾ ನಿಷ್ಠಾವಂತನಾಗಿರ್ಬೇಕಾಗತ್ತೆ. ಹಾಗೆ ಸಹೋದರಿಯರಿಗೂ ಕೂಡ ಪ್ರೀತಿಯ ಸಹೋದರ ಆಗಿರ್ಬೇಕಾಗತ್ತೆ. ತಂದೆ ತಾಯಿಗಳಿಗೆ ಕರ್ತವ್ಯ ಪಾಲಿಸೋನಾಗಿರ್ಬೇಕಾಗತ್ತೆ. ಕರ್ತವ್ಯದಲ್ಲಿದ್ದಾಗ ಕಮಾಂಡರ್ ಆಗಿರ್ಬೇಕಾಗತ್ತೆ. ಸಂಗಾತಿ ಜೊತೆ ಇದ್ದಾಗ ಮಾತ್ರ ಅವನೊಬ್ಬ ತಂದೆಯಾಗಿ, ಒಬ್ಬ ಸಂಗಾತಿಯಾಗಿ ಇರ್ಬೇಕಾಗತ್ತೆ. ಈ ರೀತಿಯಾಗಿ ಜೀವನದಲ್ಲಿ ನಾವು ಒಂದು ಒಳ್ಳೆ ಪಾತ್ರವನ್ನ ಆಗಾಗ ನಿರ್ವಹಿಸ್ಲೇಬೇಕಾಗತ್ತೆ. ತಂದೆಯ ಪಾತ್ರ ಅಂತಕ್ಕಂಥದ್ದು ತುಂಬಾ ಮುಖ್ಯ. ನಾನಿಲ್ಲಿ ಏನ್ ಹೇಳಕ್ ಬಂದೆ ಅಂದ್ರೆ, ಈ ಕಥೆಯಲ್ಲಿ ಆ ಮಗು ತನ್ನ ತಂದೆಗೆ ಏನೆಂದು ಹೇಳಿರಬಹುದು? ಇದು ನನ್ನ ಪ್ರಶ್ನೆ. ದಯವಿಟ್ಟು ನಿಮಗೆ ಏನ್ ಅನ್ನಿಸ್ತು ಅಂತ ಹೇಳ್ಬಿಟ್ಟು